ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಅಥವಾ ಗಟ್ಟಿ ಕೋಳಿ ಸಾಂಬಾರು ಅಂತಲೂ ಕರೀತಾರೆ. ಈ ಕೋಳಿಯಂತೂ ಸಾಂಬಾರ್ಗಂತೂ ಸೂಪರಾಗಿರುತ್ತೆ, ಸೂಪರ್ ಟೇಸ್ಟ್ ಕೂಡ ಇರುತ್ತೆ. ಈ ಸಾಂಬಾರು ಅದೇ ಗಟ್ಟಿ ಕೋಳಿ ಅಥವಾ ಮೊಟ್ಟೆ ಕೋಳಿ. ಇದು ಸಾಂಬಾರಿಗೆ ಚೆನ್ನಾಗಿರುತ್ತೆ, ಅದು ಬಿಟ್ಟರೆ ಇನ್ನೇನಕ್ಕೂ ಸೂಟಬಲ್ ಅಲ್ಲ. ಈ ಕೋಳಿ ಸಾಂಬಾರಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಫಸ್ಟು ನಾನು ಇಲ್ಲಿ ಗಟ್ಟಿ ಕೋಳಿ ಅಥವಾ ಮೊಟ್ಟೆ ಕೋಳಿನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ 2 ಈರುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಒಂದು 3 ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇದು ಮಟನ್ ಸಾಂಬಾರು ಪೌಡರು, ಕಾಯಿ, ಹುರ್ಗಡ್ಲೆ, ಗಸಗಸೆ ಇಷ್ಟೇ ಬೇಕಾಗಿರೋದು. ಅರಿಶಿಣ, ಉಪ್ಪು, ಎಣ್ಣೆ. ಸಿಂಪಲ್ ರೆಸಿಪಿ, ಟೇಸ್ಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಇವಾಗ ಎಣ್ಣೆ ಹಾಕ್ಕೊಂಡು ಇದನ್ನು ಕುಕ್ಕರಲ್ಲೇ ಕೂಗಿಸ್ಕೊಬೇಕು. ಓಪನಾಗಿ ಬೇಯಿಸ್ಕೊಳಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಕುಕ್ಕರಲ್ಲಿ ಸತತವಾಗಿ ಒಂದು 6 ವಿಸಲ್ ಅಂತೂ ಬರಲೇಬೇಕು, ಇಲ್ಲಾಂದರೆ ಒಂದು 8 ವಿಸಲ್ ಆದರೂ ಬರಲೇಬೇಕು. ಚಿಕನ್ನ ಹಾಕ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ, ಆಮೇಲೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಒಂದು 5 ನಿಮಿಷ ಹೀಗೇ ಫ್ರೈ ಮಾಡ್ಕೊಬೇಕು. ಚಿಕನ್ ಒಂದು ಸೈಡು ಫ್ರೈ ಆಗ್ತಿರಲಿ, ನಾವಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ಆಗಿದೆ. ಚಿಕನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ನೋಡಿ, ನಾವು ನೀರೇನು ಹಾಕಿಲ್ಲ, ಚಿಕನಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಎಣ್ಣೆ ಹಾಕಿ ಚಿಕನ್ನ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಇವಾಗ ನಾವು ಈ ಮಸಾಲೆನೇ ಹಾಕಿ, ಈ ಮಸಾಲೆನೂ ಅಷ್ಟೇ ಒಂದು 5 ನಿಮಿಷ ಹಾಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಯೋಕ್ಕಿಟ್ಬಿಡಿ. ಇವಾಗ ಇದಕ್ಕೆ ಚೆನ್ನಾಗಿ ಉಪ್ಪು, ಮಸಾಲೆ, ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೆಕ್ಸ್ಟು ಮಟನ್ ಸಾಂಬಾರು ಪೌಡರ್ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ 2 ಮಿಕ್ಸ್ ಮಾಡಿ ಹಾಕ್ಕೊಬೋದು. 2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ, ಇದೆರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಬೋದು. ಇದನ್ನು ಅಷ್ಟೇ ಇವಾಗ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಒಂದು 2 ನಿಮಿಷ ಇದರಲ್ಲೂ ಚೆನ್ನಾಗಿ ಕುದಿಯೋಕ್ಕಿಡಿ. ನಾವು ಹಂತವಾಗಿ ಮಾಡಿಕೊಂಡ್ರೇ ಸಾಂಬಾರು ಟೇಸ್ಟಾಗಿ ಬರೋದು. ಇಲ್ಲಾಂದರೆ ಎಲ್ಲನೂ ಒಟ್ಟಿಗೆ ರುಬ್ಬಿ ಒಟ್ಟಿಗೆ ಮಸಾಲೆ ಹಾಕಿ ಚಿಕನ್ ಒಟ್ಟಿಗೆ ಹಾಕ್ಬಿಟ್ರೆ ಅಷ್ಟು ಸಾಂಬಾರು ಚೆನ್ನಾಗೂ ಬರಲ್ಲ ಮತ್ತು ಟೇಸ್ಟಾಗೂ ಕೂಡ ಇರಲ್ಲ. ಸೊ ಇದನ್ನು ಒಂದು 2 ನಿಮಿಷ ಕುದಿಯೋಕ್ಕಿಟ್ಟು ಇಲ್ಲಿ ಕಾಯಿ, ಹುರ್ಗಡ್ಲೆ, ಗಸಗಸೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಅಷ್ಟೇ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಅದು 2 ನಿಮಿಷ ಕುದ್ದಾದ ಮೇಲೆ ಇದನ್ನು ಇದು ಕಾಯಿ ಖಾರ ಇದನ್ನು ಮಿಕ್ಸ್ ಮಾಡಬೇಕು. ಅದಕ್ಕೆ ಮಿಕ್ಸ್ ಮಾಡಿದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಫೈನಲಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಇವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ 1 kg ಚಿಕನ್ಗೆ 2 ಲೀಟ್ರು ನೀರು ಹಾಕ್ಕೊಬೇಕು. ನೀವು 1 kg ಚಿಕನ್ಗೆ 5 ಲೀಟ್ರು ನೀರು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರಲ್ಲ ಸಾಂಬಾರು. ಸೊ ಚಿಕನ್ನು ಎಷ್ಟಿರುತ್ತೆ ಅಷ್ಟು ನೋಡಿ, ಅಳತೆ ನೋಡಿ ನೀರು ಹಾಕ್ಕೊಳ್ಳಿ. ಚಿಕನ್ ಆಗಲಿ ಮಟನ್ ಆಗಲಿ ಅಳತೆ ನೋಡೇ ನೀರು ಹಾಕ್ಕೊಬೇಕು. ನಾವು ಮಸಾಲೆ ಎಷ್ಟು ರುಬ್ಬಿರ್ತೀವಿ ಅಷ್ಟಕ್ಕೆ ನೀರು ಹಾಕ್ಕೊಬೇಕು. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಫೈನಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕುದಿಯೋಕ್ಕಿಟ್ಟು ಕುದ್ದಾದಮೇಲೆ ಮೊಟ್ಟೆ ಇರುತ್ತೆ ನೋಡಿ, ಅದ್ರದ್ದು ಮೊಟ್ಟೆನ ಇವಾಗ ಹಾಕ್ಕೊಳ್ಳಿ. ಕುದಿಬೇಕಾದ್ರೆ ಮೊಟ್ಟೆ ಹಾಕ್ಕೊಬೇಕು. ಫಸ್ಟೇ ಮೊಟ್ಟೆ ಹಾಕ್ಕೊಂಬಿಟ್ರೆ ಅದು ಕದ್ಲೋಗ್ಬಿಡುತ್ತೆ, ಆವಾಗ ಸಾಂಬಾರು ಸಿಹಿ ಬರುತ್ತೆ. ಸೊ ಕುದಿಬೇಕಾದ್ರೆ ಮೊಟ್ಟೆ ಹಾಕ್ಕೊಂಡು ಅದು ಕುದ್ದಾದಮೇಲೆ ಕ್ಲೋಸ್ ಮಾಡಿ ಒಂದು 4-6 ವಿಸಲ್ ಬರೆಸ್ಕೊಂಡು ಮೊಟ್ಟೆನ ಫಸ್ಟು ಎತ್ತಿಟ್ಕೊಬೇಡಿ, ಮತ್ತೆ ಕುದಿಸ್ಕೊಬೇಕು ನೀವು. ಆವಾಗ ಕುದಿಬೇಕಾದ್ರೆ ಮೊಟ್ಟೆ ಎಲ್ಲ ಬಿಟ್ಕೊಂಡ್ರೆ ಸಾಂಬಾರು ಸ್ವೀಟ್ ಬರುತ್ತೆ. ಕುಕ್ಕರ್ ಮುಚ್ಚಳ ಎಲ್ಲ ತೆಗೆದ ಮೇಲೆ ಇವಾಗ ಒಂದು 2 ನಿಮಿಷ ಕುದಿಯೋಕ್ಕಿಡಿ. ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ನೀವು ನೋಡಿರ್ಬೋದು. ತೆಗೆದ ತಕ್ಷಣ ಅಷ್ಟಾಗೆ ಗಟ್ಟಿ ಇರಲ್ಲ, ಒಂದು 2 ನಿಮಿಷ ಕುದಿಯೋಕ್ಕಿಟ್ಟ ಮೇಲೆ ಗಟ್ಟಿ ಬರುತ್ತೆ. ನಾನು ಇಡ್ಲಿ ಜೊತೆ ಚಿಕನ್ ಸಾಂಬಾರು ಮಾಡಿದ್ದೆ. ನಮ್ಮನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೇ ಆಗಿತ್ತು. ತುಂಬ ಚೆನ್ನಾಗಿತ್ತು, ಹಾಗೆ ಸ್ವಲ್ಪ ಸ್ಪೈಸಿ ಕೂಡ ಇತ್ತು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಾವು ಹಾಕೋ ರೆಸಿಪಿಗಳನ್ನ ಒಂದು ಸಲ ಟ್ರೈ ಮಾಡಿ. ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ರೆಸಿಪಿ ಯಾವುದು ಅಂತ ಕಮೆಂಟ್ ಮಾಡಿ. ನಾವು ಅದನ್ನು ನಮ್ಮ ಕೈಲಿ ಹೇಗಾಗುತ್ತೋ ಹಾಗೆ ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು.